ಅಕ್ಕಿನ ದೇವ್ರ ನಮಸ್ಕಾರ ಮಾಡಕ್ಕೆ ಬಿಡಂಗಿಲ್ಲಲ್ರಿ. ಲಗುನ ಅದನ್ನ ಕೊಡ. ಏನ್ರಿ ಅದು? ಅದನ್ನ ನೋಡಕ್ ಕಣ್ಣಿಗೆ ಹಾಕೋತೀವಲ್ಲ. ಚಸ್ಮಾ? ಅದ. ಇಲ್ಲೇ ಅದ ನೋಡ್ರಿ. ಪ್ರೀತಿಯಿಂದ ಕೊಡ ಪ್ರಾಣಿ. ಆಕಳಿಗೆ ಹುಲ್ ತಿನ್ಸುದನ್ ಬಿಡಿಸ್ಬೋದ್ರಿ, ಆದ್ರೆ ನಿಮ್ ಮರವಿನ ಕಾಲಿ ಮರ್ಸಾಕೋದ್ರು ಆಗಂಗಿಲ್ಲ. ಏನ್ ಮಾಡುದ? 10 ಲೀಟರ್ ಹಾಲು ಕೊಡ್ತದಂತ ಆಕಳ ತಂದು ಕಟ್ಟಿದ್ರ 3 ಲೀಟರ್ ಕೊಟ್ರು ಸಹಿಸ್ಕೋಬೇಕಲ್ಲ. ನಾನು ಅದ ಅಲ್ಲನ್ರಿ ಮಾಡ್ಲಿಕ್ಕೆ ಹತ್ತದ. ಸೀರೆ ಇಷ್ಟ ಇಲ್ಲ ಅಂದ್ರೆ ಬದಲಾಯಿಸಬಹುದು, ಆದ್ರೆ ಗಂಡನ ಬದಲಾಯಿಸಿಕ್ ಆಗ್ತದ್ರ? ಬೇಕಾದ ಗಂಡನ ಬದಲಾಯಿಸುವಂಗಿದ್ರ ಇದು ಇಂಡಿಯಾ ಆಗಿರ್ತಿರ್ಲಿಲ್ಲ, ಅಮೆರಿಕ ಹಾಕಿತ್ತು. ಸೌಂದರ್ಯ ಅಲ್ಲವಾ? ಮುಂದಿನ ಜನ್ಮದಾಗ ನಾನು ಅಮೆರಿಕದಾಗ ಹುಟ್ಟಿಸುವ. ಅಲ್ಲೂ ನನ್ನಂತ ಗಂಡ ಸಿಕ್ಕ್ರೆ ಎಕ್ಸ್ಚೇಂಜ್ ಆಫರ್ ಇರ್ತದಲ್ಲ. ನೋಡ. ಹಾಯ್ ಅಂಕಲ್. ಅಂಕಲ್ ಯಾರ ನೀನು? ಕೇಳದನ್ನ ಎಂಟ್ರಿ ಕೊಟ್ಟು ನಮ್ಮ ಯಜಮಾನಿಗೆ ಅಂಕಲ್ ಅಂತೀಯಾ? ಮಾಮ ಅನ್ನಕ್ಕೆ ನಾಚಿಕೆ ಆಯ್ತು, ಅದಕ್ಕೆ ಇಂಗ್ಲಿಷ್ನಲ್ಲಿ ಅಂಕಲ್ ಅಂದೆ. ಬೇಜಾರಾದ್ರೆ ನಿಮ್ಮ ಆಂಟಿ ಅಂತೀನಿ. ಅಂಕಲ್ ಆಂಟಿ ನೀ ಯಾರವ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಕ್ಕೆ ನೀನು ಟಿವಿ ಆಂಕರ್ ಸಿನಿಮಾ ತಾರೇನೋ. ನಾನು ಸ್ವೀಟಿ ಅಂತ, ನಿಮ್ಮ ಮಾವನ ಮಗಳು. ಸ್ವೀಟಿ ಅಂತ ನಂಗೆ ಯಾರು ಗೊತ್ತಿಲ್ಲಲ್ಲ. ಗೊತ್ತಿರಕ್ ಸಾಧ್ಯನೂ ಇಲ್ಲ ಬಿಡಿ. ಅಂದ್ರೆ ನಾನು ಕರ್ನಾಟಕದಲ್ಲಿ ಇರ್ಲಿಲ್ಲ, ಮತ್ತೆ ಅಂಡಮಾನ್ ನಿಕೋಬಾರ್ದಾಗಿದ್ದೇನ? ಪಂಜಾಬ್ನಲ್ಲಿದ್ದೆ. ಪಂಜಾಬಾ? ನಿಮ್ ಉಳ್ಳಾಗಡ್ಡಿ ಗೊತ್ತಾ? ಗೊತ್ತು. ಅತ್ತಮ್ಮ ಬೆಳ್ಳುಳ್ಳಿ ಗೊತ್ತಾ? ಗೊತ್ತು. ಒಳ್ಳೆ ಮೆಣಸಿನ್ಕಾಯಿ ಗೊತ್ತಾ? ಗೊತ್ತು. ಅವ್ರು ನಾನು ನನ್ನ ತಂಗಿ ಸೋದತ್ತೆ ಮಗಳು ನಾನು. ಇದಿನ್ನೂ ಗೊತ್ತಾಗಲಿಲ್ಲ ಬಿಡವ. ಇದನ್ನ ನೋಡಿ ಗೊತ್ತಾಗುತ್ತೆ. ನಮ್ಮ ಅಪ್ಪ ಅಮ್ಮ ಓಡೋಗ್ ಮದ್ವೆ ಆದ್ರು, ಇಲ್ಲಿರಕ್ ಜಾಗ ಇಲ್ಲದೆ ಪಂಜಾಬ್ ಹೋಗಿ ಸೆಟ್ಲ್ ಆದ್ರು. ನಾನು ಕರ್ನಾಟಕ ನೋಡ್ಬೇಕು ಅಂದೆ, ಅದಕ್ಕೆ ನಿಮ್ಮ ಹೆಸರು ಹೇಳಿ ಇಲ್ಲಿ ಕಳ್ಸಿದ್ರು. ಇದೆಲ್ಲ ಬರೋಬ್ಬರ ಅದ, ಆದ್ರೆ ಪಂಜಾಬ್ ಓಡೋದವ್ರು ಯಾರಂತ ಗೊತ್ತಾಗ್ಲಿಲ್ಲ ನೋಡಿ. ನಮ್ಮ ಅಪ್ಪ ಅಮ್ಮ ಅಂತ ಹೇಳಿದ್ನಲ್ಲ, ಒಂದೆರಡು ದಿವಸ ಇಲ್ಲೇ ಇದ್ದು ನನ್ನ ಕೆಲಸ ಮುಗಿದ್ಮೇಲೆ ಹೊರಟೋಗ್ತೀನಿ. ಕೆಲ್ಸ? ಹಾ ಅದೇ, ಇಲ್ಲೇ ಹಾರ್ಡ್ವೇರ್ ಸಿಟಿಯಲ್ಲಿ ಇಂಟರ್ವ್ಯೂ ಇದೆ, ಅದು ಮುಗಿಸ್ಕೊಂಡು ಹೊರಟೋಗ್ತೀನಿ. ನಿಮ್ಮ ಅಪ್ಪಗೊಂದು ಫೋನ್ ಮಾಡಿ ಕೊಡವ, ಮಾತಾಡ್ತೀನಿ. ನಮ್ಮ ತಂದೆ ಯುದ್ಧದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಕ್ ಸಾಧ್ಯನೇ ಇಲ್ಲ ಬಿಡಿ. ಇನ್ನು ನಮ್ಮ ತಾಯಿ 10 ವರ್ಷ ಆಯ್ತು ಮಾತಾಡಿ, ಬರೀ ಸೌಂಡ್ ಎಫೆಕ್ಟ್ ನಲ್ಲೇ ಜೀವನ ಕಳೀತಾ ಇದ್ದಾರೆ. ನೋಡ್ರ ನಂಗೆ ನಂಬಕ್ ಆಗ್ವಲ್ತ್ರಿ. ನನ್ನ ಮಾತ ನಂಬುದಿಲ್ಲ, ಪಾಪ ಹುಡುಗಿ ಮಾತು ನಂಬ್ತೇನೆ. ಹಂಗಂದ್ರ ಈ ಕಿಲ್ಲೇ ಇರ್ಲತ್ತೀರ? ಕೆಲಸ ಮುಗಿದ್ಮೇಲೆ ಹೋಗ್ತಾನೆ ಅಂದಾಳಲ್ಲ. ಗುರ್ತು ಪರಿಚಯ ಇಲ್ಲವ್ರ ಮನೆಗೆ ಇಟ್ಕೊಂಡ್ರೆ ತಪ್ಪಾಗ್ತದ್ರಿ. ಗುರುತು ತೋರ್ಸಲ್ಲ. ಹಂಗಾದ್ರೆ ಏನಾರು ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ನಮ್ ಡ್ಯಾಡಿ ಹೇಳ್ತಿದ್ರು, ಕರ್ನಾಟಕದಲ್ಲಿ ಏನೇ ಮಾತಾಡ್ಬೇಕಿದ್ರು ಸೈಡ್ಗೆ ಹೋಗಿ ಮಾತಾಡ್ತಾರಂತೆ. ಅದ್ ನಿಜ ಆಯ್ತು. ಆತವ ನಿನ್ನ ಕೆಲಸ ಮುಗಿ ತನಕ ನೀ ಇಲ್ಲೇ ಇರು, ಅಷ್ಟೊಳಗೆ ನೀವು ಅಪ್ಪನ ಕಡೆ ಒಂದ್ಸಲ ಫೋನ್ ಮಾತಾಡಿ. ಟ್ರೈ ಮಾಡ್ತೀನಿ ಅಂಕಲ್. ಅಂಕಲ್ ಅನ್ನಬೇಡವಾ, ಅಣ್ಣನು. ಸರಿ ಅಣ್ಣ. ಹಾಯ್ ಸ್ವೀಟಿ. ನನ್ನ ಹೆಸರು ನಿಮ್ಗೆ ಗೊತ್ತು. ಎಂತದ ಕುದುರೆ, ಸ್ವೀಟ್ ಆಗಿರುವ ನಿನ್ನನ್ನು ಸ್ವೀಟಿ ಅನ್ನದೆ ಮತ್ತೆ ಅಂತ ಹೇಳಿಕ್ ಆಗ್ತದ? ನೀವ್ಯಾರು? ನಾನು ಮಂಗಳೂರು ಮೀನನಾಥ. ಈ ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಗದಕ. ಪಕ್ಕ ರೆಡಿಯಾಗು, ನಿನ್ನನ್ನು ಇಂಟರ್ವ್ಯೂಗೆ ಪಿಕಪ್ ಡ್ರಾಪ್ ನಾನೇ ಮಾಡ್ತೇನೆ. ನನ್ನ ಪಂಜಾಬಿ ಹುಡುಗರನ್ನ ಬಿಟ್ಟು ಬೇರೆ ಯಾರ ಜೊತೆನೂ ಓಡಾಡಲ್ಲ, ಅದಕ್ಕೆ ನನ್ನ ರೂಮ್ ತೋರಿಸಿ ಬನ್ನಿ. ಏ ಜೋಕುಮಾರ, ಈ ಅವಮಾನ ಬೇಕಾಗಿತ್ತಾನ? ಈಗಳ ಮರ್ಲ, ಅವಮಾನದ ಹಿಂದೆ ಸನ್ಮಾನ ಇರುವುದಾ? ನಡಿ ಆಫೀಸ್ಗೆ ಹೋಗೋಣ. ನೀನು ಆಫೀಸ್ಗೆ ಹೋಗು, ನನಗೆ ಇವತ್ತು ಇಲ್ಲಿಯೇ ಕುಟ್ಟುವ ಕೆಲಸ ಉಂಟು. ನೀ ಇಲ್ಲೇ ಕುಟ್ಕೋತಿರು, ನೀನ್ ಹೆಂಡತಿ ಒಂದು ಶಾವಿಗೆ ಹಿಟ್ಟು ಕುಟ್ಟಿದಂಗೆ ಕುಟ್ತಾಳ. ಅದಕ್ಕೆ ಗ್ಲಾಸ್ ನಿಧಾನವಾಗಿಡಿ, ಜ್ಯೂಸ್ ಎಲ್ಲ ಚೆಲ್ಲೋಗುತ್ತೆ. ಅದು ಚೆಲ್ಲು ಹೋಗ್ಲಂತ ಇಕ್ರ ಬಡ್ದದ್ದು. ಯಾಕಕ್ಕೆ ನನ್ನ ಮೇಲೆ ಅಷ್ಟೊಂದು ಕೋಪ ನಿಮ್ಗೆ? ನೀನ್ ನೋಡಿದ್ರ ಮೈ ದಗದಾಗ ಅಂತ ಇರ್ತದ, ಇನ್ಸೆಟ್ ಬರಲ್ಲ ಇರ್ತದ. ಮೊಸರು ಜಾಸ್ತಿ ತಿನ್ಬೇಡಿ, ಹೀಟು. ಮಜ್ಜಿಗೆ ಕುಡೀರಿ, ತಂಪು. ನೀ ನಮ್ಮ ಮನೆ ಬಿಟ್ಟು ಹೋಗ್ತಿ, ಯಾವಾಗ ಹೋಗ್ತಿ ಅದನ್ನ ಹೇಳ. ಏನ್ ಅದಕ್ಕೆ ಇದು? ಬೆಳಗ್ಗೆ ತಾನೇ ಬಂದಿದ್ದೀನಿ, ಯಾವಾಗ ಹೋಗ್ತೀನಿ ಅಂತ ಕೇಳ್ತಿದ್ದೀರಲ್ಲ. ನೀ ಅತ್ತಿಗೆ ತರಬೇಡ. ಇದೊಳ್ಳೆ ಕಥೆ ಆಯ್ತಪ್ಪ. ಆಂಟಿ ಅಂದು ತಪ್ಪು, ಅದಕ್ಕೆ ಅಂದು ತಪ್ಪು. ಹೋಗ್ಲಿ ಬಿಡಿ, ನಿಮ್ ಯಜಮಾನ ಕರಿಯಂಗೆ ಕರಿತೀನಿ. ಏ ಇಕ್ಕಿನಾ? ರೇಣುಕಾ. ಅಕ್ಕಿನಾ? ಹಂಗೂ ಕರಿಬೇಡ, ಅಕ್ಕ ಅಂತ ಕರಿ ಸಾಕು. ನೋಡಿ, ಅಕ್ಕ ಅಂತ ಕರೆದ್ರೆ ನಿಮ್ಗೆ ತೊಂದ್ರೆ. ಯಾಕ? ನಿಮ್ಮನ್ನ ಅಕ್ಕ ಅಂತ ಕರೆದ್ರೆ ನಿಮ್ ಯಜಮಾನ್ರು ನಂಗೆ ಭಾವ ಆಗ್ತಾರೆ. ಭಾವ ಮಾವ ಆಗೋದ್ರೆ ಸೌದತ್ತಿ ಅಲ್ಲವಾ, ಅಕ್ಕ ಅನ್ಬೇಡ, ಅತ್ತಿಗೆನ ಸಾಕು. ಹೇ, ಹಾಗೆಲ್ಲ ಭಯ ಪಡ್ಬೇಡಿ. ಅದಕ್ಕೆ ನಾನು ಇಲ್ಲಿ ಬಂದಿರೋ ಉದ್ದೇಶನೇ ಬೇರೆ. ನನಗೆ ಈ ಪ್ರೀತಿ ಪ್ರೇಮ ಬೇಡದಿರೋ ಸಂಬಂಧಗಳ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ನನ್ನ ಪಾಲ್ಗೆ ನೀವಿಬ್ರು ಅಣ್ಣ ಅತ್ತಿಗೆನೆ. ಹಬ್ಬ, ಈಗ ಸಮಾಧಾನ ಆತು. ಜ್ಯೂಸ್ ತನಕ ಹಾಕತ್ ಕುಡಿ. ತಣ್ಣಗಿರೋದಕ್ಕೆ ತಾನೇ ಅದನ್ನ ಜ್ಯೂಸ್ ಅನ್ನೋದು. ಸೀರೆಗೆ ನೇರ್ಗೆ ಅಲ್ಲ, ಕಾಲ್ಗೆ ಕಾಲುಂಗ್ರ. ಚಲೋ ಮಾತಾಡ್ತೀಯ. ಅದಕ್ಕೆ ತಾನೇ ಈ ಕಸಬ್ ಮಾಡ್ತಿರೋದು. ಕಸಬಾ? ಕಸಬು ಅನ್ನೋದು ಪಂಜಾಬಿ ಪದ, ಅಲ್ಲಿದ್ದು ಅಭ್ಯಾಸ ಆಗಿ ಮಧ್ಯ ಮಧ್ಯ ಒಂದೊಂದು ಪದ ಬಂದ್ಬಿಡುತ್ತೆ. ಕಸಬು ಅನ್ನೋದು ಪಂಜಾಬಿ ಪದ ಅಲ್ಲಲ್ಲ, ಕನ್ನಡ ಪದ ಅನ್ನಿಸ್ತದಲ್ಲ. ಅಯ್ಯೋ ಹೋಗಿ ಬಿಡಿ. ಅದಕ್ಕೆ ಕಷ್ಟೊಂದು ಯೋಚನೆ ಮಾಡ್ತೀರಾ? ಪಂಜಾಬು ಭಾರತಕ್ಕೆ ಸೇರಿದಲ್ವಾ. ಅದಕ್ಕೆ ನಿಮ್ಮ ಮನೇಲಿ CCTV ಏನಾದ್ರು ಇಟ್ಟಿದ್ದೀರಾ? ಇರು, ಕೇಬಲ್ ಟಿವಿಗೆ ಏನೋ ರೊಕ್ಕ ಕಟ್ಟಕ್ಕಾಗಿಲ್ಲ, ಇನ್ CCTV ಬೇರೆ ಇಡ್ತೀವಿ. ಇದನ್ನೆಲ್ಲ ಯಾಕೆ ಕೇಳಾಕತಿ? ಈಗಿನ ಕಾಲದಲ್ಲಿ ಬಾಗಿಲು ಬಡ್ದು ಕುಡಿಯಕ್ ನೀರ್ ಕೊಡ್ತೀರಾ ಅಂತ ಕೇಳಿ ಒಳಗ್ ಬಂದು ಕುತ್ತಿಗೆ ಕುಯ್ದು ಬಿಡ್ತಾರೆ. CCTV ಇದ್ರೆ ಅದೆಲ್ಲ ತಪ್ಪತ್ತಲ್ವಾ? ಅದಕ್ಕೆಲ್ಲ CCTV ಹಾಕ್ಬೇಕ? ನಮ್ಮ ಮನಿ ನಳದಾಗ ನೀರ್ ಬರವಲ್ರಿ, ನಾವ ಬೋರ್ ಹೊಡೆದ್ ನೀರ್ ತುಂಬ್ಕೊಂಬರಾಕತಿ ಅಂತ ಹೇಳಿದ್ರ ಸಾಕು. ನೀವ್ ತುಂಬಾ ಬುದ್ಧಿವಂತ ಬಿಡಿ. ಅದಕ್ಕೆ ಅಲ್ಲ ಸೀರೆ ವ್ಯಾಪಾರ ಮಾಡೋದು. ನಾ ಯಾರ? ರೇಣುಕಾ. ಈ ರೇಣುಕಾ ಜೋಡಿ ಚಂದ ಇದ್ರ ಇನ್ಸ್ಟಾಲ್ಮೆಂಟ್ ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಚೆನ್ನಾಗಿರ್ತೀನಿ ಬಿಡಿ. ಸರಿ, ನಾನು ಆಚೆ ಒಂದು ರೌಂಡ್ ಸುಧಾರ್ಕೊಂಬರ್ಲಾ? ಅತ್ತ ರಾತ್ರಿ ಹೊರಗ ತಿಂದು ಬಂದ್ಬಿಡು. ಯಾಕೆ? ಮನ್ಯಾಗ ಅಡಿಗೆ ಮಾಡಿದ್ರೆ ತಪ್ಪದ.
ಯಾರು ನೋಡ್ತಾಕತ್ತೀರಿ? ನನ್ನ ತಂಗಿನ ಇಷ್ಟು ದಿನ ಇಲ್ಲದ ತಂಗಿ ಎಲ್ಲಿಂದ ಬಂದು? ಅದನ್ನ ಮುಂಜಾನೆ ಊರಿಂದ ಬಂದ್ಲಲ್ಲ. ಸ್ವೀಟಿ ಹ್ಞೂ ಆಕಿನ ಎಲ್ಲಿದಾಳ? ಆಕಿ ಕೃಷ್ಣ ಮೇಡಮ್ ತಿರ್ಗಾಡ್ಕೊಂಡ್ ಬರ್ತಾನ ತಿರ್ಗಾಡ್ರಿ. ನಿಮಗ ಇಲ್ಲ ಅಂದ್ರು ಅದ ಅಂತ ತೋರಿಸ್ತಿರು. ಏನ್ರದ? ನನ್ನ ಕಂಡ ನಿನಗಿಲ್ಲಲ್ಲ. ಹೆದರ್ಕಿ? ಹ್ಞೂ ಅದ. ಊರು ಗೊತ್ತಿಲ್ಲ, ಸುಡುಗಾಡ ಗೊತ್ತಿಲ್ಲ. ಗೊತ್ತಿಲ್ದ ಊರಾಗ ಅವ್ರಿಗೂ ಗೊತ್ತಾಗ್ಲಾರ್ದ, ನಮಗೂ ಗೊತ್ತಾಗ್ಲಾರ್ದ ಜಾಗಕ್ಕೆ ಹೋದ್ರ ನಮಗೇನ್ ಗೊತ್ತಾಗ್ಬೇಕು? ಹುಡುಗಿಯಾರನಷ್ಟು ಸಹ ಅನ್ಕೋಬೇಡ್ರಿ. ನಾವು ಉಳ್ಳಾಗಡ್ಡಿ ಇದ್ದಂಗ ನೋಡಕ್ ಬಾ ಚಂದ, ಸಿಪ್ಪಿ ಸುಲಿದ್ರ ಕಣ್ಣಾಗ ನೀರ. ಆದ್ರೂ ಅದು ಇರ್ತದಲ್ಲ, ಏನ್ರದ? ತಿಂದ ಮೇಲೆ ನಾಲಿಗೆ ಹತ್ತಲ್ಲ ರುಚಿ. ಹ್ಞೂ ಅದ. ನೀವು ಗಂಡಸ್ರ ಇಷ್ಟ ಕಣ್ಣಿಗೆ ಚಂದ ಕಂಡದ್ದೆಲ್ಲ ಬಾಯಿ ಹಾಕೊಂಡ್ಬಿಡ್ತೀರಿ. ನೀವು ಹುಡುಗಿಯಾರು ಏನ್ ಕಡಿಮೆ? ಪರ್ಸ್ ಕಂಡ್ರ ಪರಿಚಯ, ಬೈಕ್ ಕಂಡ್ರ ಪ್ರಣಯ, ಕಡಿಕೆಲ್ಲ ಖಾಲಿ ಆದ್ಮೇಲೆ ನಾವು ಮಂಗ, ನೀವು ಮಾಯ. ನಮ್ಮ ಹುಡುಗರ ಜೀವನಾನೇ ಇಷ್ಟ. ಯಾವ ಲಗ್ನ ಪತ್ರದಾಗ ಯಾವ ಹುಡುಗಿ ಜೊತೆ ಯಾರ ಹೆಸರು ಬರ್ದಿರ್ತೋ ಯಾರಿಗೆ ಗೊತ್ತು. ಆದ್ರೆ ನನ್ನ ಲಗ್ನ ಪತ್ರದಾಗ ನಿಮ್ ಹೆಸರು ಬರ್ದು ನನ್ನ ಜೀವನ ಬಗ್ನಾತಲ್ಲ. ಮಾತ್ನಾಗ ಮಿರ್ಚಿ ತಿನ್ನಿಸ್ತೀವೋ, ನನ್ನ ಜೊತೆ ಬರ್ತೀವೋ? ಸಿನಿಮಾ ಕರ್ಕೊಂಡು ಹೋಗ್ತೀರಿ? ಅಲ್ಲ, ಈಗಿನ ಕಾಲದ ಪಿಕ್ಚರ್ ಪೋಸ್ಟರ್ ಗಿಷ್ಟು ನೋಡಿದಿಲ್ಲ, ಗಂಡಸರಿಗೆ ಮಾತ್ರ ಅಂತ ಹಾಕಿರ್ತಾರೆ. ಹೌದು, ಆ ಸಿನಿಮಾ ತುಂಬಾ ಬರೀ ಹುಡುಗಿಯಾರ ಇರ್ತಾರೆ. ಆ ವಿಷಯ ಬಿಡ್ರಿ, ಸಿನಿಮಾ ನೀವು ನೋಡ್ರಂತೆ. ಮೊದ್ಲ ಯಾರು ಏನು ಎತ್ತ ಎಲ್ಲ ತಿಳ್ಕೊರಿ, ಇಲ್ಲ ಅಂದ್ರೆ ನಿಮ್ಮನ್ ಟಿವಿಯಾಗ ನೋಡುವಂಗಾಗಿತ್ತು. ಪಾಪ ಹುಡುಗಿ ನೋಡಿದ್ರ ಹಂಗ ಅನ್ಸುದಿಲ್ಲ, ಬಾಳ್ ಚಲೋ ಮನುಷ್ಯ ಅನ್ಸ್ತಾಳ. ಹೌದ್ರಿ, ಪೇಟ ಕಟ್ಕೊಂಡಿರೋರೆಲ್ಲ ಕೊರ್ಕಿಗತ್ತೆ ರಾಸ್ಲೀಲೆ ಆಡಿ ಕಂಬಿ ಅನ್ಸಾಕತ್ತಾರ್ರಿ. ದೊಡ್ಡವ್ರ ವಿಷಯ ಎಲ್ಲ ನಮ್ಗೆ ಯಾಕೆ? ನಾವು ಸಣ್ಣವ್ರು, ದೊಡ್ಡವ್ರು ಆಗುದು ಬೇಡ. ಅಂದ್ರೆ ನಾನ್ ಮಾತು ಕೇಳಂಗಿಲ್ಲ ಅಂತೀರ ನೀವು? ಹೆಂಡತಿರ ಮಾತು ಕೇಳಿದಿರೋ ಗಂಡ ಅಂದ್ರೆ ನಾವು ಒಬ್ಬ ಅನ್ಕೊಂಡಿದ್ದಿ. ಆದ್ರೆ ನನಗೆ ಈಗ ಗೊತ್ತಾಗ್ಲಿಕ್ಕತ್ತದ, ಹೆಂಡತಿರ ಮಾತು ಕೇಳೋ ಗಂಡಂದ್ರ ರೇಷ್ನಾಗ ಪೈಲೆ ನಾವು ನಾನ ಅಂತ. ಈಗರೇ ಅರ್ಥ ಆತಲ್ರಿ. ಅರ್ಥ ಆಗಿದ್ದು ಅರ್ಥ ಮಾಡಿಸ್ತೀರಲ್ಲ. ನಾ ಯಾರಿ? ರೇಣುಕಾ. ಈ ರೇಣುಕಾ ಜೋಡಿ ಚಂದ ಇದ್ರ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಅದಕ್ಕೆ ಆಗಿನಲ್ಲ ಪೆಪ್ರಮೆಂಟ್. ಇಲ್ಲಿ ಕೃಷ್ಣ ಗಾರ್ಡನ್ ಎಲ್ಲಿ ಬರುತ್ತೆ ಅಂಕಲ್? ನನಗೆ ಗೊತ್ತಿಲ್ಲ ಆಂಟಿ. ಆಂಟಿನಾ? ನಿಮ್ ಕಣ್ಣಿಗೆ ನಾನು ಆಂಟಿ ತರ ಕಾಣಿಸ್ತೀನಾ? ಮತ್ತೆ ನನ್ನ ಅಂಕಲ್ ಅಂತೀಯ? ಮಣ್ಣಿನ ಮಣ್ಣು ನೇನೇನ್ ಚಿನ್ನ ಅಂತಾರ? ಇಷ್ಟು ವಯಸ್ಸಾಗಿದೆ ನಿಮ್ಗೆ, ಅಂಕಲ್ ಅಂತ ಕರಿಬಾರ್ದಾ? ಯಾರಮ್ಮ ನೀನು? ಬೆಳಬೆಳಗನ ಸೀಮೆಣ್ಣೆ ಕ್ಯೂನಲ್ಲಿ ನಿಂತ್ಕೊಂಡು ಜಗಳ ಆಡ್ದಂಗ ಆಡ್ತೀಯಲ್ಲ, ಸುಮ್ನೆ ಒಯ್ತಾ ಇರು. ಮೊದ್ಲು ನೀವ್ ಹೋಗಿ, ಆಮೇಲೆ ನಾನು ಹೋಗ್ತೀನಿ. ಕರ್ ನಿಲ್ಲಿಸ್ಕೊಂಡು ಅವಳು ನಿಂತಾನೆ. ಹಿಂಗೆ ಅಂತ ಗೊತ್ತಿದ್ರೆ ಕಪಾಳಕ್ 4 ಬಾರ್ಸ್ ಓಡಿಸ್ತಿದ್ದೆ. ರೀ ಇವ್ರ ಎಂಪಿ. ಹ್ಞೂ ಅವ್ರೆ, ನಮ್ ಸಿಟಿ ಜೊತೆ ಯಾಕ್ರಿ ಅದನ್ನ ಮಾಡ್ಲಿಕ್ಕಿತ್ತೀರಿ? ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ನಾನೇನೋ ಮಾಡ್ಲಿ? ಅದ ರೀ, ಒಬ್ರಿಗೊಬ್ರು ಕೈ ಮಿಲಾಯಿಸಿ ಬಾಯಿ ಬಂದಂಗ ಮಾತಾಡ್ತಾರಲ್ಲ. ಜಗಳನೇನೋ? ಹ್ಞೂ ಅದ ರೀ. ನಮ್ ಸಿಟಿ ಜೊತೆ ಯಾಕ್ರಿ ಜಗಾಡ್ಲಿಕ್ಕಿತ್ತೀರಿ? ನಾನು ಯಾಕೆ ಜಗಳ ಆಡ್ಲಿ? ಅವಳ ನನ್ನ ಜೊತೆ ಜಗಳ ಮಾಡ್ತಿದ್ದಾಳೆ. ಓಯ್ ಸ್ವೀಟಿ ಅವರೇ, ನೀವು ಈಗ ಗೋಂಕರ್ ಕಪ್ಪ ಹತ್ರ ಜಗಳ ಮಾಡಿದ್ರಾ? ಈ ಮುದಿಗೂ ಬೇತ ನಾನೇ ಜಗಳ ಆಡ್ಲಿ? ಅಡ್ರೆಸ್ ಕೇಳಿದ್ರೆ ಅಡ್ಡದಿಡಿ ಮಾತಾಡ್ತಾರೆ. ಅವ್ರಿಗೆಲ್ಲ ಹಂಗ ಮಾತಾಡ್ಬೇಡವಾ, ಅವ್ರ ನಮ್ಮನಿ ಓನರು. ಇವ್ರೇನಾ? ಸರ್ ಸಾರಿ ಸರ್, ಗೊತ್ತಿಲ್ಲ ಏನೇನೋ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಬಿಡಮ್ಮ, ಕೆಲವು ಸಾರಿ ಸುಣ್ಣದ ಪುಡಿಗೂ ವಿಭೂತಿ ಪುಡಿಗೂ ವ್ಯತ್ಯಾಸ ಗೊತ್ತಾಗದೆ ಬಾಯಿಗೆ ಹಾಕೊಂಡ್ಬಿಡ್ತೀವಿ. ಸರ್ ನಿಮ್ ಬಗ್ಗೆ ನಾನು ತುಂಬಾ ಕೇಳಿದೀನಿ. ಎಲ್ಲಿ? ಪಂಜಾಬಲ್ಲಿ. ಕರ್ನಾಟಕದಲ್ಲೇ ನನ್ನ ಬಗ್ಗೆ ಯಾರು ಮಾತಾಡಲ್ಲ, ಪಂಜಾಬಲ್ಲಿ ಮಾತಾಡ್ತಾರ? ಯಾಕೆ? ಓಯ್ ಬೆಲ್ಚಪ್ಪ, ಪಂಜಾಬಿನಲ್ಲಿ ಕೆಳಗೆ ಬಿದ್ದ ಗುಂಡುಗಳನ್ನು ಪೆಜ್ಜಲಿಕ್ಕೆ ಜನ ಸಿಕ್ಲಿಲ್ಲ ಅಂತ ಕಾಣ್ತದೆ, ಅದಕ್ಕೆ ನಿಮ್ಮನ್ನ ಹುಡುಕ್ತಿರ್ಬೇಕು. ಬುಲೆಟ್ನ ಲೇ ನಾತ, ನನ್ನ ಬಾಯಿಗೆ ಕೆಸರು ತಿನ್ಸೋ ಮಾತಾಡ್ತೀಯನೋ? ಮತ್ತೆಂತ ಮೊಸರು ತಿನ್ನುವ ವಯಸ್ಸಾಯ್ತು ಮುಜು. ಗುಲಾಬಿಯ ಮಧ್ಯೆ ಚೆಂಡು ಹೂ ಬಂದಾಗ ಬಂದಿದ್ದೀರಿ, ಹೋಗಿ ಮಾರಾರೆ ಸುಮ್ಮನೆ. ಇವ್ರು ಯಾಕೆ ಹೋಗ್ಬೇಕು? ನೀವೇ ಬೇಕಿದ್ರೆ ಹೋಗಿ ಇಲ್ಲಿಂದ. ಥ್ಯಾಂಕ್ಸ್. ಲೇ ಭಾರತ. ಭಾರತ ಅಲ್ಲ ಪುಣ್ಯ ನಾತ. ಹ್ಞೂ ಅವನೇ. ಅವ್ರನ್ನ ಯಾಕೆ ಬೈತಿಲೆ ಪಾಪ? ತಂಗ್ಯವ್ವ ನೀ ಮನೆಗೆ ನಡಿಯವ, ಅದಿಲ್ದವ್ರ ಜೊತೆ ಮಾತಾಡ್ಬಾರ್ದು. ಏನಿಲ್ಲ, ಅದ ರೀ, ನಮಗೂ ನೀವು ನಡಬಾರ್ಕದಲ್ಲ. ಪರಿಚಯನೇನೋ? ಹ್ಞೂ ಅದ ರೀ. ಅದಿಲ್ಲ ಯಾರ ಜೊತೆನೂ ಮಾತಾಡಕ್ ಆಗುದಿಲ್ಲ. ಪರಿಚಯ ಆದ್ಮೇಲೆ ಆದ್ರೂ ನೀವು ಡೇಂಜರ್ ಅಪ್ಪ. ಬರೋವಾಗ ಒಬ್ರು ಹೋಗುವಾಗ ಇಬ್ರಾದ್ರೆ ಎಂತದ ಲಾಟಿನಿ ಬಾ, ನಲ್ಲೇ ಮಧುಚಂದ್ರಕ್ಕೆ ಸಿನಿಮಾನು ನೆನಪಿಸಿ ಬಿಟ್ಟೆ ಅಲ್ಲ. ನಿನ್ನ ಜನ ಅಂತೇಳಿ ಬಾರಿ ಬಾರಿ ಸಪೋರ್ಟ್ ಮಾಡ್ತೀಯಾ. ಈಗಳ ಯಾವ ಪಂಜರದಲ್ಲಿ ಇಟ್ಟರೆ ಕೂಡ ಹಾರಿಸಿಕೊಂಡು ಹೋಗುವ ಕಲೆ ನನಗೆ ಗೊತ್ತುಂಟಾ? ಈ ಸ್ವೀಟಿನ ಹಾರ್ಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ನನ್ ಮನ್ಸೇನಿದ್ರು ಪಂಜಾಬಿ ಹುಡುಗನ್ ಮಾತ್ರ. ಮನೇಲಿ ಹೋಗೋಣ. ನಡಿ ತಂಗ್ಯವ. ಏನ್ ಹುಡ್ಕ್ಲಿಕತ್ತೀಯ? ಜುಮ್ಕಿರಿ. ಅದ್ರಾಗ ಇಟ್ಟಿರ್ಬೇಕಾದನ್ನ ತೆಗೆದು ನೋಡ. ಎದ್ರಾಗ್ರಿ? ಅದನ್ನ ರೂಮ್ನ್ಯಾಗ ಉದ್ದಕ ನಿಲ್ಸಿರ್ತೀವಲ್ಲ. ಬೀರವ? ಹ್ಞೂ ಅದೇ. ಅಯ್ಯೋ, ಅದ್ರೊಳಗೆಲ್ಲ ಹುಡ್ಕ್ಯಾಡೇನ್ರಿ, ಅಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಇಲ್ಲಿ ಹುಡ್ಕಾಡಕತ್ತೇನ್ರಿ. ಅದಕ್ಕೆ ಇದ್ ನಿಮ್ದ ನೋಡಿ. ಹೌದು, ನಿನಗೆ ಸಿಕ್ಕ? ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಿದ್ದಿತ್ತು. ಹಾಗೆ ಹೇಳಿಲ್ಲ, ಅಲ್ಲೇ ಇಲ್ಲಿ ಇಟ್ಟಿರ್ಬೇಕಂತ. ಈಗ ಇರೋದ್ ನಿಂಗೆ ಇಲ್ಲ ನೋಡು. ಏನ್ರಿ ಅದು? ಅದನ್ನ ದಡ್ರಿಗೆ ಇರುದಿಲ್ಲಲ್ಲ. ಬುದ್ಧಿ. ಹ್ಞೂ ಅದೇ. ಅದು ನಿನಗೆ ಇದ್ದಿದ್ರ ಅಲ್ಲೇ ಇಟ್ಟಿರ್ತಿದ್ದಿ. ಪಾಪ ನಮ್ ಬೋಟಿ. ಬೋಟಿಲ್ಲ ಸ್ವೀಟಿ. ಹ್ಞೂ ಆಕಿನ ಈಕೆ ಆಗಿದ್ದಕ್ಕೆ ತಂದು ಕೊಟ್ಲು. ಬೇರೆ ಆಗಿದ್ರ ತಗೊಂಡು ಓಡಿ ಹಾಕಿದ್ಲು. ಥ್ಯಾಂಕ್ಸ್. मैं कर दी रब मेरे कर दी केलो के शोने चुई मुई चुई मुई चुई मुई. ಯಾರಪ್ಪ ನೀನು?
ನಾನು ರಾಕೆಟ್ ಸಿಂಗ್. ರಾಕೆಟ್ ಸಿಂಗ್ ಆದ್ರೆ ಮ್ಯಾಲ ಹಾಸು ಬಿಟ್ಟು ನಿನ್ ರಾಕೆಟ್ ನಮ್ಮ ಮನೆಗೆ ಯಾಕೆ ತಂದಿರಿಸಿ? ಅದು ಪಂಜಾಬಿನಿಂದ ನನ್ನ ಅತ್ತೆ ಮಗಳು ಬಂದಿದ್ದಾಳೆ ಅಂತ ಹೇಳಿ ಗೊತ್ತಾಯ್ತು, ಹಾಗೆ ಬಂದಿದ್ದು. ಯಾರೋ ನೀನು? ನಾನು ಆಗಲೇ ಹೇಳಿದ್ದೆಲ್ಲ, ನಾನು ರಾಕೆಟ್ ಸಿಂಗ್ ಅಂತ. ಸ್ವೀಟಿ, ನನ್ನ ಹೆಸರು ಸ್ವೀಟಿ ಅಂತ ನಿಂಗೆ ಗೊತ್ತಾಯ್ತು? ಬೇಡದಿರುವ ಹಿಸ್ಟ್ರಿಯನ್ನು ತಿಳಿದುಕೊಳ್ತೇವೆ, ಬೇಕಾಗಿದ್ದ ಹಿಸ್ಟ್ರಿ ಅಂತ ತಿಳಿದುಕೊಳ್ಬಾರ್ದಾ? ಅಣ್ಣ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಏ ಜಾಕೆಟ್ ಸಿಂಗ, ಅದು ನಮ್ಮ ಅಣ್ಣ, ನಾನು ರಾಕೆಟ್ ಸಿಂಗ್. ನಿನಗೆ ಅಣ್ಣ ಒಬ್ಬದಾನೆ? ನನ್ನ ತಂದೆ ತಾಯಿ ಭೂಮಿಗೆ 2 ಗಿಫ್ಟ್ ಅನ್ನು ಕೊಟ್ಟು ಹೋಗಿಬಿಟ್ರು. ಯಾರು ನಿಮ್ಮಪ್ಪ? ಈರುಳ್ಳಿ ಸಿಂಗ್ ಗೊತ್ತಾ? ಗೊತ್ತಿಲ್ಲ. ಅವ್ರ ಬಾಮ ಇದ್ದ ಬೆಳ್ಳುಳ್ಳಿ ಸಿಂಗ್ ಗೊತ್ತಾ? ಗೊತ್ತಿಲ್ಲ. ಈ ಗೊತ್ತಿಲ್ಲ ಸಿಂಗ್ ಗೊತ್ತಾ? ಯಾರು ಗೊತ್ತಿಲ್ಲ. ಈ ಯಾರು ಗೊತ್ತಿಲ್ಲ ಸಿಂಗ್ ಮಕ್ಕಳೇ ನಾವು. ಇದೇನ್ರಿ ಹೆಸರು ಹೆಂಗದವು? ನಿಮ್ಮ ಊರಿನಲ್ಲಿ ಮೀರಾ ಮಾರ ಗಮಾರ ಅಂತ ಇಡುದಿಲ್ವಾ? ನಾವು ಹಾಗೆ ಯಾರು ಗೊತ್ತಿಲ್ಲ ಸಿಂಗ್ನ ಮಕ್ಕಳು. ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಿ? ಅದು ನನ್ನ ತಂದೆ ಪಂಜಾಬಿನವರು, ತಾಯಿ ಬೆಂಗಳೂರಿನವರು, ನಮ್ಮದು ಮಿಶ್ರ ತಳಿ. ನನ್ನ ತಂದೆ ತಾಯಿ ಯೂನಿವರ್ಸಿಟಿಯಲ್ಲಿ ಇರುವಾಗ ಲವಿ ಡವಿ ಆಯ್ತು, ನಮ್ಮ ಭೂಮಿಗೆ ಬುದ್ಕ ಬಿಟ್ಬಿಟ್ರೆ. ಭೂಮಿಗೆ ಬಂದದ್ ಬರಬರಪ್ಪ, ನನ್ನ ಮನೆಗೆ ಯಾಕೆ ಬಂದಿ? ಅಯ್ಯೋ, ನಾವು ಹುಟ್ಲಿಕ್ಕೆ ಕಾರಣವೇ ಇವರ ಅಪ್ಪ ಅಮ್ಮ. ಏನ್ ಹೇಳಿ ಕತಿ ಪಾನಿ? ಯಾರೇ ನೀವು? ನಾನು ಇವರನ್ನ ಹಂಗ ಅನ್ಸ್ತಿಲ್ವಲ್ಲ, ಕಲರ್ ಡಿಫ್ರೆನ್ಸ್ ಇದೆ. ಮಡಿಕೆ ಕಪ್ಪಾದ್ರೂ ಅದ್ರಲ್ಲಿರೋ ಮೊಸರು ಬಿಳಿ ತಾನೆ. ಬಾಂಧವ್ಯಕ್ಕೆ ಬಣ್ಣ ಇಲ್ಲ ಅಂತಾರೆ, ಪ್ರೀತಿಯಿಂದ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಅದು ಸಾರ್ಥಕ ಆಗ್ಬೇಕು ಅಂದ್ರೆ ನೀವು ನನ್ನನ್ನ ಕೈ ಹಿಡಿಬೇಕು. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಇಲ್ಲ ಇಲ್ಲ, ಈಗ ಗೊತ್ತಾಗ್ತಿದೆ. ನಾನು ನಿಮ್ಮನ್ನ ಸಣ್ಣ ವಯಸ್ಸಲ್ಲಿ ನೋಡಿದ್ದೆ ಅಲ್ವಾ? ನೀವು ಪಂಜಾಬ್ನಲ್ಲಿರೋ ಸೆಂಟ್ರಲ್ ಮಾಲ್ ಬರ್ತಿದ್ರಿ ತಾನೆ? ಹೌದು, ನಾವು ಪಂಜಾಬ್ ಊರಲ್ಲೇ ಜಾಸ್ತಿ ಕೆಲೆಂಜ್ ಹಾಕುದು. ನಂಗೆ ಇವ್ರು ಯಾರಂತ ಗೊತ್ತಾಗ್ತ? ಹ್ಞೂ ಅಣ್ಣ, ಈಗ ಗೊತ್ತಾಗ್ತಿದೆ. ನಾನು ಇವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಬನ್ನಿ ಸಿಂಗ್. ಏನ್ರಿ ಕರ್ನಾಟಕ ಹೋಗಿ ಪಂಜಾಬ್ ಆಗ್ಲಿಕ್ಕತ್ತದ? ಹೋಗ್ಲಿ ಬಿಡ, 2 ರಾಜ್ಯದ ನಡ್ಬರ್ಕ ಅದು ಬೆಳೀತದ. ಏನ್ರಿ ಅದು? ಅದನ್ನ ಧ್ವಜ ಹಾರಿಸೋ ಮುಂದ ಮನಸ್ಸಿನಾಗ ಬರ್ತದಲ್ಲ. ಭಾವೈಕ್ಯತೆ? ಹ್ಞೂ ಅದೇ. ಭಾವೈಕ್ಯತೆ ಬೆಳೀತದನೋ ಇಲ್ವೋ, ಆದ್ರೆ ನಿಮ್ಮ ಮರವಿನ ಐಕ್ಯತೆ ಯಾವಾಗ ಹೋಗ್ತದ ಯಾರು ಗೊತ್ತು? ಎಲ್ಲವಾ ಎಲ್ಲವಾ ಸೌದತ್ತೆಗಲ್ಲ ವಾಟ್ ಬೇಬಿ, ಏನೋ ಮಾತಾಡ್ಬೇಕಂತ ಹೇಳಿ ಕರ್ಕೊಂಡು ಬಂದು ಸೂಪರ್ ಹಿಟ್ ಆಗ್ತದೆ ಅಂತ ಹೇಳಿ ನೆನೆಸಿದ ಸಿನಿಮಾ ಮೊದಲನೇ ದಿನನೇ ದಬ್ಬಕೊಂಡಿರೋದನ್ನ ನೋಡಿ ಟೆನ್ಷನ್ ಮಾಡ್ಕೊಂಡಿರೋ ಪ್ರೊಡ್ಯೂಸರ್ ನಿಂತ್ಕೊಂಡಾಗ ನಿಂತ್ಕೊಂಡಿದ್ಯಾ? ನೋಡಿ, ನೀವಿನ್ನೂ ಇಲ್ಲೇ ಇದ್ರೆ ನನ್ ಗತಿ ನಿಮ್ಗೂ ಬರುತ್ತೆ. ನಿಜ ಹೇಳಿ, ಯಾರು ನೀವು? ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ನಾವು ಬಂದಿರೋದೇ ನಿನಗೆ ಹೆಲ್ಪ್ ಮಾಡೋದಕ್ಕಮ್ಮ. ಅಂದ್ರೆ ನನ್ ಬಾಸ್ ನಿನ್ ಜೊತೆ ಡೀಲ್ ಕಳ್ಸಿದ್ದಾರೆ. ಯಾವ ಬಾಸು, ಯಾವ ಡೀಲು? ನಮಗೆಲ್ಲ ವಿಷಯ ಗೊತ್ತಿದೆ ಖುಷಿ. ಖುಷಿನಾ? ನಿನ್ನ ನಿಜವಾದ ಹೆಸರು ಖುಷಿ. ಈ ಒಟ್ಟಾರಕ್ಕೆ ಬಂದಿರೋದು ಕಳ್ತನ ಮಾಡೋಕ್ ತಾನೇ? ಇಲ್ಲ, ನೀವೇನೋ ಸುಳ್ಳು ಹೇಳ್ತಿದ್ದೀರಾ. ನಿಜ ಹೇಳಿ, ಯಾರು ನೀವು? ಟೆನ್ಷನ್ ಮಾಡ್ಕೋಬೇಡಮ್ಮ, ನಾವು ಬಂದಿರೋದೇ ನಿನಗೆ ಸಹಾಯ ಮಾಡೋದಕ್ಕೆ, ಸಾಯಿಸೋದಕ್ಕಂತೂ ಖಂಡಿತ ಅಲ್ಲ. ನೋ, ನನ್ ಬಗ್ಗೆ ಗೊತ್ತಿದ್ದವ್ರು ಯಾರು ಬದುಕಿರ್ಬಾರ್ದು. ಅಂದ್ರೆ ಎಂತ ಇದು ಬೆಳ್ಚಪ್ಪ? ಕನಸುಗಳು. ಓ ಬೆಂದ್ರದಂಡೆ, ಒಂದು ಸುಂದರವಾದ ಹೆಣ್ಣು ಕಣ್ಣಿನ ಎದುರು ಇರುವಾಗ ಹಾಗೆಲ್ಲ ಕೆಟ್ಟು ಕನಸು ಕಾಣ್ತಾರ? ಅದಕ್ಕೆ ನೀವಿನ್ನು ಬರೀ ಕೈಯಲ್ಲಿ ಇರುದು. ಸತ್ಯ ಹೇಳ್ತಾನೆ ಪುನಃ, ನಿಮಗೆ ಟೇಸ್ಟ್ ಇಲ್ಲ ಮಾರ. ನಿನಗ್ ಬಹಳ ಟೇಸ್ಟ್ ಇದೆ ಕಣೋ. ನನಗೆ ಟೇಸ್ಟ್ ಇರುವುದರಿಂದಲೇ ನಾನು ಸ್ವೀಟಿಯ ಹಿಂದೆ ಬಿದ್ದಿರುವುದು. ನಿಮ್ಮ ಟೇಸ್ಟ್ ನನಗಿರ್ತಿದ್ರೆ ನಾನು ಆಂಟಿಯ ಹಿಂದೆ ಬಿದ್ದಿರ್ತಿದ್ದೆ. ನಾವು ನಾಟಿ ಕೋಳಿ ತರ ಕಾಲ್ ಕೆದ್ರಕೊಂಡು ಕಿತ್ತಾಡ್ತಾ ಇದೀವಿ, ಇವಳೆಲ್ಲೋ ಓದೋಳು ಬರ್ಲೇ ಇಲ್ಲ. ನನ್ಗೆ ಯಾಕೋ ಇವಳ ಮೇಲೆ ಡೌಟ್ ಕಣೋ. ಓ ಪೊಡಸ್, ನೀವು ಹುಟ್ಟಿರುವುದೇ ಡೌಟಿನಲ್ಲಿ, ಎಂತ ಮಾಡ್ಲಿಕ್ಕೆ ಆಗ್ತದೆ? ಬಾಲೆಯರ ಬಗ್ಗೆ ಹಾಗೆಲ್ಲ ನಿರ್ಬಲವಾಗಿ ಮಾತಾಡಬಾರ್ದು ಮಾರೇನೆ. ಅವ್ರು ಎಂತ ಮಾಡಿದ್ರು ಪ್ರಬಲವಾಗಿರ್ತದೆ. ಓ ಬೆಲ್ಕಪ್ಪ, ನೀವು ಇಲ್ಲಿ ಏನಿಲ್ಲಿ, ನಾನು ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ರಪಕ್ಕೆ ಹೋಗಿ ಜಪಕ್ಕೆ ನೋಡ್ಕೊಂಡು ಬರ್ತಾನೆ. ಲೇ ಮುಟ್ಟಾಳ, ಇದೇನ್ ಗೆಟಪ್ ಅಂತ ಹಾಕಿಸ್ಬಿಟ್ಟು ಸಂಜೀವಿನಿ ಪರ್ವತನೇ ತಲೆ ಮೇಲೆ ಹೊತ್ಕೊಂಡಂಗಿದ್ಯಲ್ಲ. ಒಂದ್ ಕೆಲಸ ಮಾಡ್ಲಾ, ಇದನ್ನ ಬಿಚ್ಚಿಟ್ ಕಾಯ್ತಾ ಕೂತಿರ್ಲಾ? ಓ ಮಾರಿ, ಒಂದ್ ವೇಳೆ ಅವಳು ಬಂದ್ರೆ ತಕ್ಷಣ ಹಾಕೊಂಡ್ಬಿಡ್ತೀನಿ. ಎಂತ ಬೇಕಾದ್ರೂ ಮಾಡಿ ಸಾಯ್ತಾಳೆ. ಲೇ ಬೇಗ ಬಾರ ಮಿನ್ನಪ್ಪ. ಎಂತದಕ್ಕೆ? ಅವಳು ಬಂದಾಗ ಮ್ಯಾನೇಜ್ ಮಾಡ್ಬೇಕಲ್ಲೋ. ಈಗಲಾದ್ರೂ ಒಪ್ಪಿಕೊಂಡ್ರಲ್ಲ ನೀವು ಡ್ಯಾಮೇಜ್ ಪೇಸ್ ಅಂತ. ಮುಟ್ಟಾಳ ನಂಬ್ಕೊಂಡ್ರೆ ಬಾಕ್ಸ್ ಅಲ್ಲಿರೋ ಸ್ವೀಟನ್ನೆಲ್ಲ ಲಬಕ್ ಅಂತ ಬಾಯಿಗೆ ಹಾಕೊಂಡ್ಬಿಡ್ತಾನೆ. ಏನಾದ್ರೂ ಮಾಡಿ ಅವಳು ನಾನೇ ಹುಡುಕ್ತೀನಿ. ಹುಡುಗಿಯರ ಉಸಿರಿನ ಸದ್ದಿಗೆ ಅವರ ಹಿಸ್ಟ್ರಿಯೇ ಕನ್ನಡಕದ ಕಣ್ಣ ಮುಂದೆ ಬಂದು ನಿಲ್ತದೆ. ನೀವು ತುಂಬಾ ನೀವು ನಿಜವಾಗ್ಲೂ ಪಂಜಾಬಿನಾ? ನೀವು ಪಂಜಾಬ್ನವರಾಗಿದ್ರೆ ನಾನು ಕೂಡ ಪಂಜಾಬ್ನವನೇ. ಹಾಗಿದ್ರೆ ಪಂಜಾಬಿ ಭಾಷೆ ಮಾತಾಡಿ ನೋಡೋಣ. ಮೊದಲು ನೀವು ಮಾತಾಡಿ, ಆಮೇಲೆ ನಾನು ಮಾತಾಡ್ತೀನಿ. ಬಲ್ಲೆ ಬಲ್ಲೆ ಬಲ್ಲೆ,
ಬಲ್ಲೆ ಬಲ್ಲೆ ಒಜ್ಜಾಯಿಗೆ ಬಲ್ಲೆ ಬಲ್ಲೆ ಬಹಳ ಮಜಾ ಆಯ್ತ್ರಿ. ಪಂಜಾಬ್ನವರು ಪಂಜಾಬ್ ಭಾಷೆ ಬಿಟ್ಟು ಬೊಂಬಾಯಿ ಭಾಷೆ ಮಾತಾಡ್ದಾಗಾಯ್ತು. ನಿಜ ಹೇಳ್ರಿ, ನೀವು ಇಲ್ಲಿ ಯಾಕೆ ಬಂದ್ರಿ? ಕದಿಯಕ್ಕೆ ಕದಿಯಕ್ಕ? ಅಂದ್ರೆ ನಿಮ್ಮಂತ ಹುಡುಗರ ಮನ್ಸ್ ಕದೇಣ ಅಂತ ಬಂದೆ. ರಾಕೆಟ್ ಸಿಂಗ್ ನಿಮ್ಮ ಅಣ್ಣ ಇದಾನಲ್ಲ ಜಾಕೆಟ್ ಸಿಂಗ್, ಅವ್ನ್ ಕಂಡ್ರೆ ನಂಗೆ ಒಂಚೂರು ಇಷ್ಟ ಇಲ್ಲ. ಮೊದಲು ಅವ್ನು ಇಲ್ಲಿಂದ ಕಳಿಸ್ಬೇಡಿ. ಕಳ್ಸೋದೇನು, ಗೆಟಪ್ ಚೇಂಜ್ ಮಾಡಿಸಿದ್ರೆ ಆಯ್ತು. ಅಲ್ಲ, ಏನಾದ್ರು ಸೆಟಪ್ ಮಾಡೋಣ. ನೀವು ಹೀಗೆ ಹೋಗಿರಿ, ನಾನು ಕಳಿಸಿ ಬಿಟ್ಟು ಬರ್ತೀನಿ. ರಾಕೆಟ್ ಸಿಂಗ್, ನಾಳೆನೆ ನಾವಿಬ್ರು ನಮ್ಮ ಊರಿಗೆ ಹೊಟ್ಟೋಗೋಣ. ನಾಳೆ ಯಾಕೆ, ಇವತ್ತು ರಾತ್ರಿನೇ ಹೋಗೋಣ. ಇಲ್ಲ, ಇವತ್ತು ರಾತ್ರಿ ಒಂದ್ ಸ್ವಲ್ಪ ಕೆಲಸ ಇದೆ, ನಾಳೆ ಬೆಳಗ್ಗೆ ಹೋಗೋಣ. ಬಾಯ್. ನಾಥ, ಏನಯ್ಯ ಇದು? ಮಾರ್ಕೆಟ್ ವರ್ಗೆ ಜೊತೆಲಿ ಬಂದ್ಬಿಟ್ಟು ತೂಕ ಆಗೋ ಟೈಮಲ್ಲಿ ಬೇರೆ ಬೇರೆ ಆಗ್ಬಿಡ್ತೀಯಲ್ಲೋ. ತಕ್ಕಡಿ ಒಂದಾದ್ರೂ ತೆಗೆದುಕೊಳ್ಳುವ ತರಕಾರಿ ಬೇರೆ ಅಲ್ವಾ ಮಾರಾಯರೆ? ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಈ ಗೆಟಪ್ ಚೇಂಜ್ ಮಾಡಿ ಮಾಮೂಲಿ ಪೆಂಡ್ರೋ MP ಆಗಿ. ಗೆಟಪ್ ಚೇಂಜ್ ಮಾಡಿದ್ರೆ ಆ ಹುಡುಗಿ ಸಿಗ್ತಾಳನ? ನಿಮಗೆ ಸಿಗುದಿಲ್ಲಿ ತೆಪ್ಪು, ಆ ಹುಡುಗಿ ನನ್ನ ಬುಟ್ಟಿಗೆ ಬಿದ್ದಾಯ್ತು. ಸುಮ್ಮನೆ ಹೋಗಿ ಮಾರಾಯರೆ. ಹೋಗಲ್ಲ ಅಂದ್ರೆ ಹೋಗುದಿಲ್ವಾ ಭಾಷೆಲ್ಲ ಅದು? ಸಿಂಗ್ ಬ್ರದರ್ಸ್, ಅಲ್ಲ ನಮ್ಮ ಮನೆಯಿಂದ ಹೊಂಟವ್ರು ಇಲ್ಲಿ ಬಂದು ಜಗಾಡ್ಲಿಕ್ಕೆ ಹತ್ತಿರಲ್ಲ, ನಿಮ್ಮ ಅದಕ್ಕೆ ನೋವಾಗಲ್ಲ? ಯಾವ್ದಕ್ಕೂ ಅದ ರೀ ತಲೆ ಮೇಲೆ ಕರಗ ಹೊತ್ತಂಗ್ ಗೊತ್ತಿರಲ್ಲ. ನಾವು ಸಿಂಗಲ್ ಅಲ್ಲ ಕಣೋ, ನಾನು MP, ಇವನು ನಾಥ. PP ಅವ್ರ ನಾ MP. ಹ್ಞೂ ಅವ್ರ ಅಲ್ರಿ, ಇವ್ ಬುದ್ಧಿಲ್ಲ ನಿಮಗೂ ಬುದ್ಧಿಲ್ಲ. ಮೊಮ್ಮಕ್ಕಳನ್ನ ಜೋಡಿ ಕರ್ಕೊಂಡು ಓಡಾಡೋ ಟೈಮ್ದಾಗ ಈ ಗಿಡಗನ್ ಜೊತೆ ಓಡಾಡ್ಲಿಕ್ಕೆ ಹತ್ತಿರಲ್ಲ. ಈಗ ಲಾಟಿನಿ, ನಿನಗೆ ಇವತ್ತು ಅದಿದೆ ಅಂತ ಹೇಳಿ ನನಗೆ ಗೊತ್ತಾಯ್ತಾ? ಅದೇ ದಡ್ರಿಗೆ ಇಲ್ಲದಿರೋದು ಬುದ್ಧ. ಹ್ಞೂ ಅದ. ನೀವಿಬ್ಬರು ಮಾತಾಡ್ತೇವೆ, ನಾನು ಆ ಸ್ವೀಟ್ ಒಟ್ಟಿಗೆ ಕೃಷ್ಣ ಗಾರ್ಡನ್ ಅಲ್ಲಿ ಒಂದು ರೌಂಡ್ ಹೊಡೆದುಕೊಂಡು ಬರ್ತೇನೆ. ಇಲ್ಲ ರೀ, ನನ್ಗೆ ಯಾಕೋ ಆ ಹುಡುಗಿ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಕಣೋ. ಹೆಂಗೆ ಹೇಳ್ತೀರಿ? ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ. ಯಾರು ನೀನು? ನನ್ನ ಹೆಸರು ರಾಖಿ ಅಂತ. ಇಲ್ಲಿಗೆ ಯಾಕೆ ಬಂದಿದ್ಯಾ? ನೀನೇನಕ್ಕೆ ಬಂದಿದ್ಯೋ? ನಾನು ಅದಕ್ಕೆ ಬಂದಿದ್ದೀನಿ. ಇದು ನಮ್ಮ ಅಣ್ಣನ ಮನೆ. ಇದು ನನ್ನ ಗೆಳತಿ ಮನೆ. ಸರಿ, ಕರಿ ನಿನ್ ಗೆಳತಿ ನೋಡೋಣ. ಅವಳು ಆಚೆ ಹೋಗಿದ್ದಾಳೆ, ಸಂಜೆ ಬರ್ತಾಳೆ. ಸರಿ, ನೀನು ಸಂಜೆನೆ ಬಾ, ಅಲ್ಲಿವರೆಗೂ ನಾನ್ ಮನೆ ನೋಡ್ಕೋತೀನಿ. ಇಲ್ಲ, ಅವಳು ಬರೋವರೆಗೂ ನಾನು ಹೋಗಲ್ಲ. ಹೇಳಿದ್ನಲ್ವಾ ಹೋಗು ಅಂತ? ನಾನು ಹೋಗಲ್ಲ. ಸರಿ, ಇಲ್ಲೇ ಕೂತ್ಕೋ, ಒಳಗಡೆ ಹೇಳಿ ಬರ್ಬೇಡ. ನೀನ್ ಯಾವಾಗ ಬಂದೆ? ನೀನ್ ಯಾವಾಗ ಬಾಗಿಲು ತೆಗಿತೀಯಾ ಅವಾಗಲೇ ಬಂದೆ. ಸರಿ ಸರಿ, ಇದನ್ನೆಲ್ಲ ಇಟ್ಕೋ. ಈಗಲ್ಲೇ ಗುಡಿ ಏನ್ ಮಾಡ್ತಿದ್ಯಾ? ಆಮೇಲೆ ಹೇಳ್ತೀನಿ. ಮೊದಲು ಇದನ್ನೆಲ್ಲ ತಗೊಂಡು ರೇಣುಕಾ ಮೈಲಾರಿ ಬರೋದ್ರೊಳಗಡೆ ನಾವ್ ಇಲ್ಲಿಂದ ಹೊರಡ್ಬೇಕು. ನೀವ್ ಹೊರಗಡೆ ಇರು. ಮೇರಿ ಜಾನು, ನೀನು? ನಾನು ಬೇರೆ ಏನಾದ್ರೂ ಉಳ್ದಿದ್ಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಹೋಗು. ತಗಟ್ಟ ಇಂಚಿನ ಜಿಂಜಾನು ಕೊಡ್ತಾವ ದೇವಿಗೆ ಗೊತ್ತು. ಬಲ್ಲೆ ಬಲ್ಲೆ ಚಿಕಣಿ ಸೋಣಿಯೇ ಕುಟಿ 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 ಜಿಗಿಚಕ್ಕ ಯಾರು ನೀನು ಚೆಲ್ವೆ? ನನ್ನ ಹೆಸರು ರಾಖಿ ಅಂತ. ರಾಖಿ, ನಾನಾಗುವೆ ನಿನ್ನ ಜಾಕಿ. ಏ ಇವನ ರಾಕೆಟ್ ಸಿಂಗ್. ಹ್ಞೂ ಅವನ ನಂದ್ಯಾಕೆ ಹಿಡ್ಕೊಂಡಿಲ್ಲ? ಕ್ಯಾಜಿ ಅದ ನಿನ್ನ ಬಗಲಾಗೈತಲ್ಲ ಬ್ಯಾಗು. ಹ್ಞೂ ಅದ ಅದ್ಯಾಕೆ ತಗೊಂಡಿಲ್ಲ? ಏ, ಅವಳು ನನಗೆ ಕೊಟ್ಟಳು, ನಾನು ಹಿಡಿದುಕೊಂಡೆ. ಎಂತ ಮಾತಾಡಬೇಡ ನೀನು ಮರ್ಲ. ಅಲ್ಲನ ಬಯಸದೆ ಬಂಗುಡೆ ಬಲೆಗೆ ಬೀಳ್ತದೆ ಉಪದ್ರದ ಮಾಹಿತಿ. ಅವ್ಳು ನಮ್ ರೇಣುಕಾ ಕಣೋ. ರೇಣುಕರವರ ಎಂತ ಅವಸ್ಥೆ, ನೀವು ಯಾವ ಯಾವ ವೇಷದಲ್ಲಿ ಬರ್ತೀರಿ ಮಾರೈತಿ? ನನ್ನ ವೇಷದ ವಿಚಾರ ಆಮೇಲೆ ಮಾತಾಡಿ, ಈಗ ಏನಂತ ಹೇಳ್ರಿ. ಅದು ಎಂತ ಆಯ್ತಾ ಗೊತ್ತುಂಟಾ? ನಿಂತ್ಕೊಳ್ಳಿ, ನಾನು ಬ್ಯಾಗ್ ಚೆಕ್ ಮಾಡಬೇಕು. ನೀನ್ ಯಾಕೆ ಚೆಕ್ ಮಾಡಕ್ಕೆ? ನನಗೆ ರೇಣುಕಾ ಹೇಳ್ಬಿಟ್ಟು ಹೋಗಿದ್ದಾಳೆ. ಆಯ್ತು, ಚೆಕ್ ಮಾಡಿಕೊಳ್ಳಿ ಮಾರ. ಹಾಗೆ ಒಡವೆ ದುಡ್ಡೆಲ್ಲ ಇಲ್ಲೋಯ್ತು. ಇಲ್ಲೇ ಅದ ನೋಡವ ತಂಗ್ಯವ. ನೀವಾ? ನಾವೇ. ನಿನ್ನ ಆಟ ಎಲ್ಲ ಬಯಲಾಗ್ಯದ. ಪಂಜಾಬಿ ವೇಷದಾಗ ಬಂದು ಕದಿಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ. ಅಣ್ಣ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ಈ ರಾಕೆಟ್ ಸಿಂಗ್. ಸ್ವೀಟಿ, ನಾನು ರಾಕೆಟ್ ಸಿಂಗ್ ಅಲ್ಲ, ಮಂಗಳೂರು ಮೀನನಾಥ. ಈ ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಗಡಗ. ನಾನು ರೇಣುಕಾ. ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಓ ಕುದುರೆ, ಅವತ್ತು ನೀನು ನನ್ನ ಪರ್ಸ್ ಕದ್ದಾಗಲೇ ನನಗೆ ನಿನ್ನ ಮೇಲೆ ಅನುಮಾನ ಇತ್ತು. ಅದಕ್ಕೆ ನಾನು ಈ ಏಸ ಹಾಕಿದ್ದು.
ಏ ನಾಥ, ಹಾಗಾದ್ರೆ ನನ್ ಪರ್ಸ್ ಕದ್ದವಳು ಇವಳೇನೋ? ಹೌದು ಗಲ್ತಪ್ಪ. ನಿನ್ನಂತ ಕಿರೋದ್ರಿಂದ ಒಳ್ಳವ್ರಲ್ಲಿ ನಂಬಿಕೆ ಹೋಗ್ಯದ. ಪ್ಲೀಸ್ 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 ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸ್ಬೇಕಾದವ್ರು ನಾವಲ್ವಾ? ಮತ್ತೆ ಪೊಲೀಸ್ರ ಯಾರ್ಯಾರಿಗೆ ಯಾವ್ಯಾವ ಕತೆ ಕೊಡ್ತಿಪ್ಪ?